ಹೆಲೋ ಸ್ಟೂಡೆಂಟ್ಸ್, ನಿಮಗೆ ಗೊತ್ತಿರುವ ಹಾಗೆ ನಾನು ನಿಮ್ಮ ಬಾಯಸಖಿ ದೇವಿಶ್ರೀವಂತ್. ಸೊ ನಿಮ್ದು FA1 ಎಕ್ಸಾಮ್ ಇವಾಗ ಹತ್ರ ಇದೆ. ಸೊ ಬಯಾಲಜಿಯಲ್ಲಿ ಲೈಫ್ ಪ್ರೊಸೆಸಸ್ ಚಾಪ್ಟರ್ ಇಂದ ಏನೇನು ಕ್ವಶನ್ಸ್ ಓದಬೇಕು ಅಂತ ಇಲ್ಲಿ ನಾನು ನಿಮಗೆ ಕೆಲವೊಂದು ಕ್ವಶನ್ಸ್ ಅನ್ನ ತಂದಿದ್ದೀನಿ. ಓಕೆ, ಓದ್ಬೇಕಂದ್ರೆ ಚೆನ್ನಾಗಿ ಸ್ಕೋರ್ ಮಾಡ್ಬೇಕಂದ್ರೆ ನೀವು ಕಂಪ್ಲೀಟ್ ಚಾಪ್ಟರೇ ಓದಬೇಕು, ಲೈನ್ ಟು ಲೈನ್ ಎಲ್ಲ ಚೆನ್ನಾಗೇ ಓದಬೇಕು. ಓಕೆ, ದಿಸ್ ಇಸ್ ಮೈ ಸಜೆಷನ್. ಆದರೆ ಮತ್ತೆ ಅದರಲ್ಲಿ ನಾವು ಯಾವುದನ್ನ ಜಾಸ್ತಿ ಓದಬೇಕು, ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಯಾವ ಕ್ವಶನ್ಸನ್ನು ನಾವು ಮೊದಲು ಓದ್ಕೊಂಡು ಇಟ್ಕೊಂಡಿರಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ನಾನು ನಿಮಗೆ ಕೆಲವೊಂದು ಕ್ವಶನ್ಸ್ ಅನ್ನ ತಂದಿನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಓಕೆನಾ ಸ್ಟೂಡೆಂಟ್ಸ್? ಸೊ ಕನ್ನಡ ಮೀಡಿಯಂದವರಿಗೂ ಕ್ವಶನ್ಸ್ ಇದೆ, ಇಂಗ್ಲಿಷ್ ಮೀಡಿಯಂದವರಿಗೂ ಕ್ವಶನ್ಸ್ ಇದೆ. ಸೊ ಇಲ್ಲಿ ನಾನು 10 ಕ್ವಶನ್ಸ್ ಅನ್ನ ತಂದಿದ್ದೀನಿ. 10 ಕ್ವಶನ್ಸ್ ಇವೆ. ಓಕೆ, ಸೊ ಫಸ್ಟ್ ಒನ್ ಇಲ್ಲಿ ನಾವು ನೋಡಬೇಕಾದ್ರೆ ಫಸ್ಟ್ ಒನ್ ನಾವು ಇಲ್ಲಿ ಏನು ಹೇಳ್ತೀವಿ ಅಂತಂದ್ರೆ ರೈಟ್ ಡೌನ್ ದ ಈವೆಂಟ್ಸ್ ಅಕರಿಂಗ್ ಡ್ಯೂರಿಂಗ್ ಫೋಟೋಸಿಂಥಸಿಸ್. ಓಕೆ, ವಿತ್ ಅ ಬ್ಯಾಲೆನ್ಸ್ಡ್ ಕೆಮಿಕಲ್ ರಿಯಾಕ್ಷನ್. ತುಂಬಾ ಸಾರಿ ಇದ್ರ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ಎಕ್ಸ್ಪ್ಲೇನ್ 3 ಡಿಫರೆಂಟ್ ಮೋಡ್ ಆಫ್ ಹೆಟಿರೋಟ್ರಾಫಿಕ್ ನ್ಯೂಟ್ರಿಷನ್. ಹೆಟಿರೋಟ್ರಾಫಿಕ್ ನ್ಯೂಟ್ರಿಷನ್ ಮೇಲೆ ಕ್ವಶನ್ ಅನ್ನ ಕೇಳಿದ್ದಾರೆ. 3 ಡಿಫರೆಂಟ್ ಮೋಡ್ಸ್ ಅನ್ನ ವಿತ್ examples we have to explain and explain the process of nutrition in amoeba, and you have to remember the diagram also. Describe the function of opening and closing of stomata or stomatal port. Okay, you have to write down, you have to read the functioning of God cells and all. You have to know about the transpiration process, why transpiration is important. So you have to know complete details about this stomata. Okay, then diagram also very important, like heart, nephron and stomata. These diagrams you just have to practice them. And explain the process of digestion of food. Digestion of food in small intestine is also important. Digestion of food in stomach, in buccal cavity. Okay, what kind of juices are involved, what kind of enzymes are going to help in digestion process. So these things can be asked. Okay, ಇಲ್ಲಿ ನಾನು ಡೈರೆಕ್ಟ್ ಆಗಿ ಬರ್ದಿದ್ದೀನಿ. I have written the question directly here, but they can even ask you indirectly, like what's the function of trypsin? Okay, what is the function of pepsin? What is the function of hydrochloric acid? Okay, so like that they can ask you these kind of questions also. Okay, so mention 3 steps of urine formation. Otherwise you have to explain the 3 steps of urine formation also. And then how does O2 and CO2, oxygen and carbon dioxide exchange takes place in the body, right? And after this, list out the function of xylem and phloem and briefly explain double circulation process, right? And why oxygenated and deoxygenated blood need to be separated. Okay, these kind of things they can ask you. Next, ನಾವು ಕನ್ನಡ ಮೀಡಿಯಂದಲ್ಲೂ ನಾನು ಸೇಮ್ ಅದೇ ಕ್ವಶನ್ ಅನ್ನ ತಂದಿದ್ದೀನಿ, ಆದರೆ ಕನ್ನಡದಲ್ಲಿ ತಂದಿದ್ದೀನಿ. ದ್ವಿತೀಯ ಸಂಶ್ಲೇಷಣ ಕ್ರಿಯೆಯಲ್ಲಿ ಜರುಗುವ ಘಟನೆಗಳನ್ನು ರಾಸಾಯನಿಕ ಸಮೀಕರಣದ ಮೂಲಕ ವ್ಯಕ್ತಪಡಿಸಿ ಪರಪೋಷಕ ಆಹಾರ ಪೋಷಣೆಯ ವಿಧಾನಗಳನ್ನು ಉದಾಹರಣೆಗಳೊಂದಿಗೆ ವಿಶ್ಲೇಷಿಸಿ ಅಮಿಬಾದಲ್ಲಿ ಪೋಷಣೆಯ ವಿಧಾನವನ್ನು ವಿವರಿಸಿ. ತುಂಬಾ ಸಾರಿ ಈ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಪತ್ರರಂಧ್ರದ ಮುಚ್ಚುವಿಕೆ ಮತ್ತು ತೆರೆಯುವಿಕೆಯ ಕಾರ್ಯವನ್ನು ವಿವರಿಸಿ. ಕಾವಲು ಜೀವಕೋಶದ ಕಾರ್ಯಗಳೇನು ವಿವರಿಸಿ. ಬಾಷ್ಪ ವಿಸರ್ಜನೆ ಎಂದರೇನು ಅಂತ ಈ ತರ ನಮಗೆ ಪತ್ರರಂಧ್ರದ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಓಕೆನಾ? ಈ ಕೆಳಗಿನ ಚಿತ್ರ ಬರೆದು ಭಾಗ ಗುರುತಿಸಿ. ಓಕೆ, ಕೆಳಗೆ ಬರ್ದಿಲ್ಲ ಅನ್ನೋ ಹೆಸರು ಇಲ್ಲ ಬಾಜುನೇ ಬರ್ದಿನಿ. ಓಕೆ, ಈ ಪಕ್ಕದ ಚಿತ್ರ ಬರೆದು ಭಾಗ ಗುರುತಿಸಿ ಅಂದ್ರೆ ಚಲೋ ಅನ್ಸಲ್ಲ, ಅದಕ್ಕೆ ಈ ಕೆಳಗಿನ ಚಿತ್ರ ಬರೆದು ಅಂತ ಅಂದಿದ್ದೀನಿ. ಹೃದಯ, ನೆಫ್ರಾನ್, ಪತ್ರರಂಧ್ರ. ಓಕೆ, ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಈ ಡಯಾಗ್ರಾಮ್ಸ್ ಅನ್ನ. ಮಾನವನಲ್ಲಿ ಜೀರ್ಣಕ್ರಿಯೆ ಹೇಗೆ ನಡೆಯುತ್ತದೆ ವಿವರಿಸಿ. ಸಣ್ಣ ಕಣ್ಣಿನಲ್ಲಿ ಜೀರ್ಣಕ್ರಿಯೆ ಹೇಗೆ ನಡೆಯುತ್ತದೆ, ಜಠರದಲ್ಲಿ, ಬಾಯಿಯಲ್ಲಿ ಜೀರ್ಣಕ್ರಿಯೆ ಹೇಗೆ ನಡೆಯುತ್ತದೆ, ಯಾವ್ಯಾವ ರಸಗಳು ಅದರಲ್ಲಿ ಸಹಾಯ ಮಾಡುತ್ತೆ, ಯಾವ್ಯಾವ ಕಿಣ್ವಗಳು ಅದರಲ್ಲಿ ಸಹಾಯ ಮಾಡುತ್ತೆ, ಹೈಡ್ರೋಕ್ಲೋರಿಕ್ ಆಸಿಡ್, ಹೈಡ್ರೋಕ್ಲೋರಿಕ್ ಆಮ್ಲದ ಪಾತ್ರವೇನು, ಪೆಪ್ಸಿನ್ನ ಪಾತ್ರವೇನು, ಟ್ರಿಪ್ಸಿನ್ನ ಪಾತ್ರವೇನು, ಓಕೆ, ಪಿತ್ತ ರಸದ ಪಾತ್ರವೇನು, ಈ ತರ ಪ್ರಶ್ನೆಗಳನ್ನ ನಿಮ್ಗೆ ಈ ಟಾಪಿಕ್ಸ್ ಮೇಲೆ ಕೇಳಬಹುದು. ಮಾನವರಲ್ಲಿ ಮೂತ್ರ ಉತ್ಪಾದನೆಯ ಹಂತಗಳನ್ನು ತಿಳಿಸಿ. ಮಾನವರಲ್ಲಿ ಮೂತ್ರ ಉತ್ಪಾದನೆಯ ಹಂತಗಳು ತಿಳಿಸಬೇಕು, ಅಥವಾ ನಾವು ಅದನ್ನ ಎಕ್ಸ್ಪ್ಲೇನ್ ಕೂಡ ಮಾಡಕ್ಕೆ ಪ್ರಶ್ನೆ ಕೇಳ್ತಾರೆ. ಆಮ್ಲಜನಕ ಮತ್ತು ಇಂಗಾಲದ ಡೈಆಕ್ಸೈಡ್ ವಿನಿಮಯವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. xylem ಮತ್ತು ಫ್ಲೋಯಂನ ಕಾರ್ಯವನ್ನು ಬರೆಯಿರಿ. ಇಮ್ಮಡಿ ರಕ್ತ ಪರಿಚಲನೆಯ ಕ್ರಿಯೆಯನ್ನು ವಿವರಿಸಿ. ಓಕೆನಾ? ಸೊ ಈ ತರ ಕ್ವಶನ್ಸ್ ಅನ್ನ ನಮ್ಗೆ ಎಕ್ಸಾಮ್ ಅಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಎಲ್ಲಾನು ಓದ್ಕೊಳ್ರಿ, ಆದ್ರೆ ಈ ಕ್ವಶನ್ಸ್ ಅನ್ನ ಮಿಸ್ ಮಾಡ್ದೇನೆ ಓದ್ಕೊಳ್ಳಿ ಸ್ಟೂಡೆಂಟ್ಸ್. ತುಂಬಾ ಸಾರಿ ಕೇಳಿದ್ದಾರೆ, ನಾನು ಏನೇನು ಹೇಳಿದ್ದೀನಲ್ಲ ಎಕ್ಸಾಮ್ಗೆ ಇದು ಬರುತ್ತೆ ಓದ್ಕೊಳ್ಳಿ ಅಂತ, ಎಕ್ಸಾಮ್ಗೆ ಅದು ಬಂದೇ ಬರುತ್ತೆ. ಸೊ ಸ್ಟೂಡೆಂಟ್ಸ್, please do read this question first. Thank you so much and all the very best for your preparation.